ಹಲೋ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಫೂರ್ತಿ ಶೈನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಳ್ತೀನಿ. ಫ್ರೆಂಡ್ಸ್, ಇವತ್ತು ನಮ್ಮ ಹೆಣ್ಮಕ್ಳೆಲ್ಲ ಕಲರ್ಫುಲ್ ಆಗಿ ರೆಡಿಯಾಗಿ ಇವತ್ತು ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಬರ್ತಿದ್ದಾರಲ್ಲ, ಅವ್ರನ್ನೆಲ್ಲ ಸ್ವಾಗತ ಮಾಡಲಿಕ್ಕೆ ರೆಡಿ ಆಗ್ತಿದ್ದಾರೆ. ಮತ್ತೆ ಅವ್ರನ್ನ ಕೇಳೋಣ ಏನು ಹೇಳ್ತಾರೆ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ಏನ್ ಇವತ್ತು ಎಲ್ಲರೂ ಕಲರ್ಫುಲ್ ಆಗಿ ಹೆಣ್ಮಕ್ಳೆಲ್ಲ ರೆಡಿಯಾಗಿ ಕಳಸ ಎಲ್ಲ ಇಟ್ಕೊಂಡು ಹೋಗ್ತಿದ್ದೀರಾ? ಏನ್ ವಿಶೇಷ ಇವತ್ತು? ವಿಶೇಷ ಏನಪ್ಪಾ ಅಂದ್ರೆ, ಮೊದಲನೇದಾಗಿ ದುರ್ಗಮ್ಮಕ್ಕ ದೇವಿಗೆ ನಮಸ್ಕಾರ ಮಾಡುತ್ತಾ, ವನಜ ಕರಿಯಪ್ಪ ಅಂತ, ನಾನು ಕುರುಬ ಸಮಾಜದ ಮಹಿಳಾ ಮುಖಂಡರು. ಕನಕ ಜಯಂತ್ಯೋತ್ಸವ ಮಾಡ್ತಿದೀವಿ ಅದ್ದೂರಿಯಾಗಿ. ಅದಕ್ಕೆ ಸಿದ್ದರಾಮಯ್ಯನವರು ಆಗಮಿಸ್ತಿದ್ದಾರೆ. ಅದ್ರ ಮೂಲಕ ನಮ್ಮ ಕುರುಬ ಸಮಾಜದ ಮಹಿಳೆಯರಿಂದ ಸ್ವಾಗತ ಮಾಡಕ್ಕೋಸ್ಕರ ನಾವು ಕಳಸದಿಂದ ಸ್ವಾಗತ ಮಾಡ್ತಾ ಇದೀವಿ. ಅವರಿಗೆಲ್ಲ ಮಹಿಳೆಯರು ಸೇರಿ 12-1 ಗಂಟೆಗೆ ಎಲ್ಲ ಮಹಿಳೆಯರು ಬಂದು ಪಾಲ್ಗೊಳ್ಳಬೇಕು. ಯಶಸ್ವಿಯಾಗಿ ಈ ಸಮಾರಂಭನ ನಡೆಸ್ಕೊಡ್ಬೇಕಂತ ಕೇಳ್ಕೊಳ್ತಿದ್ದೀನಿ. ಅಲ್ಲ, ನಿಮ್ಗೆಲ್ಲ ಹೆಂಗ ಅನ್ಸುತ್ತೆ ಇವತ್ತು ಸಿದ್ದರಾಮಯ್ಯನವ್ರನ್ನ ಎದುರುಗಡೆ ಹೋಗ್ತಾ ಇದ್ದೀರಾ? ತುಂಬಾ ಖುಷಿ ಅನಿಸ್ತೈತಿ. ಪ್ರೀತಿಯ ಬಂಧುಗಳೇ, ನೀವೆಲ್ಲರೂ ನಿರೀಕ್ಷೆಯಿಂದ ಕಾಯ್ತಾ ಇದ್ದ ಜೋರ್ ಚಪ್ಪಾಳೆಯೊಂದಿಗೆ, ನಿಮ್ಮ ಶಿಳ್ಳೆ ಅಭಿಮಾನದ ಕೇಕೆಗಳೊಂದಿಗೆ ಸಿದ್ದರಾಮಯ್ಯ
ಏಕತೆಯ ಮಂತ್ರವನ್ನು ಸಾರಿದ ಸಂತ ಕವಿ ಕನಕದಾಸರು ಹಾಗೆ ವೇದಿಕೆಯ ಮೇಲೆ ಕ್ಷೇತ್ರತ್ವದಲ್ಲಿ ಹಿಂದಿನ ಚುನಾವಣೆಗೆ ಮೊದಲು ಹತ್ರ ಮಾತಾಡಿ ಅವರ ರಾಜ್ಯದಲ್ಲಿ ಈ ಶಕ್ತಿ ಯೋಜನೆಯನ್ನು ಹೇಗೆ ಜಾರಿ ಮಧ್ಯಪ್ರದೇಶದಲ್ಲಿ ನಡೆದಂತ ಪಾಸಿಂಗ್ ಔಟ್ ಪರೇಡ್ ಟಾಕೆನ್ಪುರ್ ಮಧ್ಯಪ್ರದೇಶ್ ಇಲ್ಲಿ 31 ಅಕ್ಟೋಬರ್ 2024 ಸರ್ದಾರ್ ವಲ್ಲಭಾಯ್ ಪಟೇಲ್ ಜನ್ಮ ಜಯಂತಿ ರಾಷ್ಟ್ರೀಯ ಏಕತಾ ದಿವಸ್ ಈ ಒಂದು ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿಗಳ ಸಮ್ಮುಖದಲ್ಲಿ ಏಕತಾ ದಿವಸ್ಗಳ ಧ್ವಜರಕ್ಷಕ ಮಹಿಳಾ ಕಮಾಂಡೆಂಟ್ ಆಗಿ ಅವರು ಲೇಡಿ ಆಫೀಸರ್ ಆಗಿ ಮಹಿಳಾ ಕಮಾಂಡೆಂಟ್ ಆಗಿ ಅಲ್ಲಿ ತಮ್ಮ ಕಾರ್ಯವನ್ನು